ಒಂದು ವೇಳೆ ನಿಮಗೆ ಒಂದು ಕೀ ಸಿಕ್ಕಿದೆ. ಆ ಕೀಯಿಂದ ನೀವು ಪ್ರಪಂಚದ ಯಾವ ಪ್ಲೇಸ್ಗೆ ಬೇಕಾದರೂ ಹೋಗ್ಬೋದು. ಇನ್ನೊಂದು ಕೀ ಇದೆ, ಅದರಿಂದ ಟೈಮ್ ಟ್ರಾವೆಲ್ ಮಾಡಬಹುದು. ಇಂತಹದ್ದೇ ಹಲವು ಮ್ಯಾಜಿಕ್ ಕೀ ಇರುವ ಮನೆಯಲ್ಲಿ ಇದ್ದಿದ್ರೆ ನೀವು ಏನು ಮಾಡ್ತಿದ್ರಿ? ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹೆಸರು ಲಾಕ್ ಆ್ಯಂಡ್ ಕೀ ಅಂತ. ಇದೊಂದು ವೆಬ್ ಸೀರೀಸ್. ಟೋಟಲ್ 3 ಸೀಸನ್ ಇದೆ ಮತ್ತು 28 ಎಪಿಸೋಡ್ಸ್ ಇದೆ. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ತಡ ಮಾಡದೆ ಮೂವಿ ಕಡೆ ಹೋಗೋಣ. ಸ್ಟಾರ್ಟಿಂಗ್ ಸೀನಲ್ಲಿ ಇಲ್ಲಿ ತೋರಿಸಿರೋ ಮನುಷ್ಯನಿಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಒಂದು ಲೇಡಿ ರ್ಯಾಂಡಲ್ನ ಮರ್ಡರ್ ಆಗಿದೆ ಅಂತ ಹೇಳ್ತಾಳೆ. ಆಗ ಇವನು ಗಾಬರಿಯಿಂದ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಲಾಕರಲ್ಲಿ ಇಟ್ಟಿರೋ ಒಂದು ಕೀನ ತಗೊಂಡು ಅವನ ಎದೆಗೆ ಚುಚ್ಕೋತಾನೆ. ಚುಚ್ಕೋತಿದ್ದ ಹಾಗೆ ಇಡೀ ಮನೆನೇ ಬ್ಲಾಸ್ಟ್ ಆಗಿ ಬಿಡುತ್ತೆ. ಇವಾಗ ನಿಮಗೆಲ್ಲ ಅನ್ನಿಸ್ತಿರುತ್ತೆ, ಈ ರೆಂಡಲ್ ಯಾರು ಮತ್ತೆ ಆ ಲೇಡಿ ಯಾರು, ಆ ಕೀ ಯಾವುದು, ಇವನು ಏನಕ್ಕೆ ತನ್ನನ್ನು ತಾನೇ ಸಾಯಿಸ್ಕೊಂಡ? ಇದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ಮೂವಿನ ಕೊನೆ ತನಕ ನೋಡಿ. ಇವಾಗ 3 ಮಂತ್ಸ್ ನಂತರ ಒಂದು ಫ್ಯಾಮಿಲಿ ಕಾರ್ ಮೇಲೆ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಇವನ ಹೆಸರು ಬೋಡಿ, ಇವನು ಟೇಲರ್, ಇವಳ ಹೆಸರು ಕಿನ್ಸಿ ಮತ್ತೆ ಇವಳು ನೀನಾ. ಇವರೆಲ್ಲ ಲಾಕ್ ಫ್ಯಾಮಿಲಿಗೆ ಸೇರಿರ್ತಾರೆ. ನಿಮ್ಗೆ ಗೊತ್ತಿರಬಹುದು, ಹಿಂದೆ ರೆಂಡಲ್ ಲಾಕ್ ನ ಮರ್ಡರ್ ಆಗಿರುತ್ತೆ. ಇವನೇ ಇವರ ತಂದೆ ಮತ್ತು ಇವಳ ಗಂಡ. ಇವರೆಲ್ಲ ಇವಾಗ ಅವರ ಅಪ್ಪನ ಹಳೆ ಮನೆಗೆ ಹೋಗ್ತಾ ಇರ್ತಾರೆ. ಇಲ್ಲಿ ತನಕ ಇವರು ಆ ಮನೆಗೆ ಒಂದ್ಸಲನೂ ಹೋಗಿರೋದಿಲ್ಲ. ಯಾಕೆಂದ್ರೆ ಅಲ್ಲಿಗೆ ಹೋಗೋದು ಅವರ ಅಪ್ಪನಿಗೆ ಇಷ್ಟ ಇರೋದಿಲ್ಲ. ಇವಾಗ ಅವರಿಗೆ ವಿಧಿ ಇಲ್ಲದೆ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆ ಮನೆ ಹೆಸರು ಕೀ ಹೌಸ್ ಅಂತ. ಇದು ಹಳೆ ಬ್ರಿಟಿಷ್ ಕಾಲದ ಮನೆ ಆಗಿರುತ್ತೆ. ಎಲ್ರು ಕೀ ಹೌಸ್ಗೆ ಬಂದ್ ಮುಟ್ತಾರೆ. ಇವನ ಹೆಸರು ಡಂಕನ್, ಇವನು ರೆಂಡಲ್ನ ತಮ್ಮ. ಡಂಕಲ್ ಎಲ್ರನ್ನೂ ವೆಲ್ಕಮ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ನಂತರ ಎಲ್ರಿಗೂ ಮನೆಯನ್ನ ತೋರಿಸ್ತಾನೆ. ನಂತರ ಬೋಡಿ ಮನೆ ಹೊರಗಡೆ ನೋಡೋಣ ಅಂತ ನೋಡ್ತಿರ್ತಾನೆ. ಅಲ್ಲಿ ಅವನಿಗೆ ಒಂದು ಬಾವಿ ಕಾಣಿಸುತ್ತೆ. ಒಳಗೆ ಹೋಗಿ ಒಂದು ಫೋಟೋ ತೆಗಿರ್ತಿರ್ತಾನೆ. ಹಾಗೆ ತೆಗಿಯುವಾಗ ಫೋಟೋ ಕೆಳಗೆ ಬೀಳುತ್ತೆ. ಹೋಗ್ಲಿ ಅಂತ ಅಲ್ಲಿಂದ ವಾಪಸ್ ಬರುವಾಗ ಏನೋ ಸೌಂಡ್ ಆಗ್ತಿದೆ ಅಂತ ಹಿಂದೆ ತಿರ್ಗಿದ್ರೆ ಅಲ್ಲಿ ಆ ಫೋಟೋ ಇರುತ್ತೆ. ಅವನು ಬಗ್ಗಿ ಬಾವಿಯಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾನೆ. ಆ ಬಾವಿಯಿಂದ ಒಂದು ಲೇಡಿ ಎಕೋ ಕೇಳಿಸುತ್ತೆ. ಇದಕ್ಕೆ ಭಯ ಪಟ್ಕೊಂಡು ಮನೆಯವ್ರನ್ನೆಲ್ಲ ಕರೀತಾನೆ. ಅದಕ್ಕೆ ಅವರು, ಇದು ನಿನ್ನ ಭ್ರಮೆ, ಈ ಲಾಕ್ ಓಪನ್ ಮಾಡದೆ ವರ್ಷಗಳೇ ಆಗಿದೆ, ಒಳಗೆ ಯಾರು ಇರೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಟೈಲರ್ ಮತ್ತೆ ಕಿನ್ಸಿ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ಡಂಕನ್ ಕೂಡ ರೆಡಿ ಆಗಿ ಕೆಲಸಕ್ಕೆ ಹೋಗ್ತಾನೆ. ಬೋಡಿ ಮತ್ತೆ ನೀನಾ ಇಬ್ಬರೇ ಮನೆಯಲ್ಲಿ ಇರ್ತಾರೆ. ಯಾಕೆಂದ್ರೆ ಬೋಡಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನೂ 1 ವಾರ ಇರುತ್ತೆ. ಹಾಗೆ ಆಟ ಆಡ್ತಾ ಬೋಡಿ ಮತ್ತೆ ಅದೇ ಬಾವಿ ನೋಡೋಕೆ ಹೋಗ್ತಾನೆ. ಬಾವಿಯಲ್ಲಿ ಮತ್ತೆ ಅವನಿಗೆ ಅದೇ ಲೇಡಿ ವಾಯ್ಸ್ ಕೇಳಿಸುತ್ತೆ. ಆ ಲೇಡಿ ಹೇಳ್ತಾಳೆ, ನಿಮ್ಮ ಮನೆ ಮ್ಯಾಜಿಕಲ್ ಕೀಯಿಂದ ತುಂಬಿದೆ, ನಿಂಗೆ ಯಾವ್ದಾದ್ರು ಕೀ ಸಿಕ್ಕಿದೆ ಅಂತ ಕೇಳ್ತಾಳೆ. ಅದಕ್ಕೆ ಬೋಡಿ, ಇಲ್ಲ, ಅದನ್ನ ಹೇಗೆ ಹುಡ್ಕೋದು ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ, ಅದ್ರ ವಿಸ್ಪರಿಂಗ್ ನಿಂಗೆ ಕೇಳಿಸುತ್ತೆ ಅಂತಾಳೆ. ಸರಿ, ಓಕೆ ಅಂತ ಬೋಡಿ ಅಲ್ಲಿಂದ ಹೋಗ್ತಾನೆ. ಇದನ್ನ ಕಿನ್ಸಿಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಅದನ್ನ ಕೇಳ್ದೆ ಕಿನ್ಸಿ ವಾಶ್ರೂಮ್ಗೆ ಹೋಗ್ತಾಳೆ. ಬೋಡಿಗೆ ಕಿನ್ಸಿ ಬ್ರಾಸ್ಲೆಟ್ ಇಂದ ವಿಸ್ಪರಿಂಗ್ ಕೇಳಿಸುತ್ತೆ. ಅವನು ಅದನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಕೀ ಇರುತ್ತೆ. ಅದು ಎನಿವೇರ್ ಕೀ ಆಗಿರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ಆ ಪ್ಲೇಸ್ನ ನಾವು ಮೊದಲೇ ನೋಡಿರ್ಬೇಕಾಗಿರುತ್ತೆ. ಆ ಕೀನ ಯೂಸ್ ಮಾಡ್ಕೊಂಡು ಬೋಡಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಬರ್ತಾನೆ. ಇದನ್ನ ಕಿನ್ಸಿಗೆ ಹೇಳ್ತಾನೆ. ಅದಕ್ಕೆ ಕಿನ್ಸಿ, ಹಾಗಿದ್ರೆ ನನ್ನ ಐಫೆಲ್ ಟವರ್ಗೆ ಕರ್ಕೊಂಡು ಹೋಗುವಂತ ಅಂತಾಳೆ. ಆದ್ರೆ ಅದು ವರ್ಕ್ ಆಗಲ್ಲ. ಯಾಕೆಂದ್ರೆ ಬೋಡಿ ಐಫೆಲ್ ಟವರ್ನ ನೋಡೇ ಇರಲ್ಲ. ಅದಕ್ಕೆ ಕಿನ್ಸಿ ಸಿಟ್ನಿಂದ ನನ್ನ ರೂಮ್ಗೆ ಮತ್ತೆ ಬರಬೇಡ ಅಂತ ಬೈದು ಕಳಿಸ್ತಾಳೆ. ಈ ಕಡೆ ಬೋಡಿಗೆ ಮತ್ತೆ ವಿಸ್ಪರಿಂಗ್ ಸೌಂಡ್ ಕೇಳಿಸುತ್ತೆ. ಅದು ವಾಟರ್ ಬೇಸ್ ಇಂದ ಬರ್ತಾ ಇರುತ್ತೆ. ಕೈ ಹಾಕಿ ನೋಡಿದ್ರೆ ಅವನಿಗೆ ಅಲ್ಲೊಂದು ಕೀ ಸಿಗುತ್ತೆ. ಅವನು ಸೀದಾ ಆ ಬಾವಿ ಹತ್ರ ಹೋಗಿ ಆ ಲೇಡಿಗೆ ಈ ಕೀ ಬಗ್ಗೆ ಕೇಳ್ತಾನೆ. ಮತ್ತೆ ಆವಾಗಲೇ ಕಿನ್ಸಿ ಮುಂದೆ ಎನಿವೇರ್ ಕೀ ಯಾಕೆ ವರ್ಕ್ ಆಗಿಲ್ಲ ಅಂತಾನೂ ಕೇಳ್ತಾನೆ. ಅದಕ್ಕೆ ಆ ಲೇಡಿ, ಐಫೆಲ್ ಟವರ್ನ ನೀನು ಇನ್ನೂ ನೋಡಿಲ್ಲ, ಅದಕ್ಕೆ ಅದು ವರ್ಕ್ ಆಗಿಲ್ಲ. ಮತ್ತೆ ಇನ್ನೊಂದು ಕೀಯಿಂದ ನೀನು ಸತ್ತೋಗಿರೋ ಜನರನ್ನ ಮೀಟ್ ಮಾಡಬಹುದು ಅಂತ ಹೇಳ್ತಾಳೆ. ಇದನ್ನ ತಿಳ್ಕೊಂಡು ಬೋಡಿ ಅಲ್ಲಿಂದ ಹೋಗ್ತಾನೆ. ಆಕ್ಚುಲಿ ಆ ಲೇಡಿ ಇವಾಗ ಸಿಕ್ಕಿರೋ ಕೀ ಬಗ್ಗೆ ಸುಳ್ಳು ಹೇಳಿರ್ತಾಳೆ. ಬೋಡಿ ಆ ಕೀ ಯೂಸ್ ಮಾಡ್ತಾನೆ. ಆದ್ರೆ ಅವನಿಗೆ ಮಿರರ್ ವಿಚಿತ್ರವಾಗಿ ಕಾಣಿಸುತ್ತೆ. ಅದರಿಂದ ಭಯಪಟ್ಟು ನೀನಾನ ಕರೀತಾನೆ. ನೀನಾ ಅದನ್ನ ನೋಡಿ ಅದ್ರೊಳಗೆ ಹೋಗ್ತಾಳೆ. ಹೇಗಂದ್ರೆ ಯಾರೋ ಅವಳನ್ನ ಮ್ಯಾನಿಪುಲೇಟ್ ಮಾಡೋ ರೀತಿ. ಅದರೊಳಗೆ ಹೋಗಿ ಅಲ್ಲೇ ಟ್ರ್ಯಾಪ್ ಆಗಿ ಬಿಡ್ತಾಳೆ. ಬೋಡಿ ಸೀದಾ ಬಾವಿ ಹತ್ರ ಹೋಗಿ ಆ ಲೇಡಿ ಹತ್ರ ಹೆಲ್ಪ್ ಕೇಳ್ತಾನೆ. ಆದ್ರೆ ಆ ಲೇಡಿ ಅವನ ಹತ್ರ ಇರೋ ಎನಿವೇರ್ ಕೀ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟರಲ್ಲಿ ಟೈಲರ್ ಮತ್ತೆ ಕಿನ್ಸಿ ಬರ್ತಾರೆ. ಬೋಡಿ ಎಲ್ಲ ವಿಷಯ ಅವರಿಗೆ ಹೇಳ್ತಾನೆ. ಅವರು ಸೀದಾ ಮಿರರ್ ಹತ್ರ ಬರ್ತಾರೆ. ಟೈಲರ್ ಒಂದು ಹಗ್ಗ ಕಟ್ಕೊಂಡು ಮಿರರ್ ಒಳಗೆ ಹೋಗಿ ನೀನಾನ ಕಾಪಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ನೀನಾಗೆ ಇವಾಗ ನಡೆದಿರೋ ಎಲ್ಲ ಘಟನೆ ನೆನಪೋಗುತ್ತೆ. ಈ ಕಡೆ ಆ ಲೇಡಿ ಸ್ಯಾಮ್ ಲೆಸರ್ ಅನ್ನೋನ ಮೀಟ್ ಮಾಡೋಕೆ ಬಂದಿರ್ತಾಳೆ. ಈ ಸ್ಯಾಮ್ ಲೆಸರ್ ಬೇರೆ ಯಾರು ಅಲ್ಲ, ಟೈಲರ್ನ ಫ್ರೆಂಡ್ ಆಗಿರ್ತಾನೆ. ಇವನಿಗೆ ಮ್ಯಾಜಿಕಲ್ ಕೀ ಬಗ್ಗೆ ಗೊತ್ತಾಗಿ ರೆಂಡಲ್ನ ಮರ್ಡರ್ ಮಾಡಿ ಜೈಲಿಗೆ ಹೋಗಿರ್ತಾನೆ. ಇನ್ನು ನೆಕ್ಸ್ಟ್ ಎಪಿಸೋಡ್ನ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.